ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳಿದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಇವಾಗ ಬೆಳಗ್ಗೆ ಆಗಿದೆ, ಹೋಗಬೇಕು. ನಾನು ರೆಡಿಯಾಗಿ ಎಲ್ಲ ಇದ್ದೀನಿ. ಈಗ ನಮ್ಮಮ್ಮನೂ ರೆಡಿ ಆದರು, ಡ್ಯಾಡಿ ಹೋಗ್ಬೇಕೀಗ. ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರೆ. ಈಗ ರೆಡಿ ಆಗಿದ ತಕ್ಷಣ ನಾವು ಅಲ್ಲಿ ಹೊರಡ್ತೀವಿ. ನಮ್ಮ ಜೊತೆ ನಮ್ಮ ಅಣ್ಣ ಆಗಲೇ ಅಲ್ಲಿ ಹೋಗ್ಬಿಟ್ಟ. ಬೆಳಗ್ಗೆ ಇವರು ಮಾರ್ಕೆಟಿಗೆ ಹೋಗಿದ್ರು. ಮಾರ್ಕೆಟ್ಗೆ ಹೋಗಿದ್ದಾಗ ಹಂಗೆ ಅಲ್ಲೇ ಉಳ್ಕೊಂಬಿಟ್ಟಿದ್ದಾನೆ, ಬರಲಿಲ್ಲ ಅವನು. ಸೊ ಈಗ ನಾವು ಹೋಗಬೇಕು. ನಮ್ಮ ಮಮ್ಮಿ ಇದ್ದಾರಲ್ಲ, ಅವ್ರ ತಂಗಿ ಮನೆಗೆ ಹೋಗ್ಬೇಕೀಗ. ಅಲ್ಲಿ ಹೋಗಿ ಏನಕ್ಕೆ ಹೋಗಿದ್ದೀವಿ ಅಂತ ಹೇಳ್ತೀವಿ. ಇವ್ರ ತಂಗಿ ಮನೆಗೆ ಹೋಗ್ಬೇಕೀಗ, ನಮ್ಮಮ್ಮನ ಮನೆಗೆ ಹೋಗಬೇಕು. ಈಗ ಏನಕ್ಕೆ ಹೋಗಬೇಕು, ಎಲ್ಲಿ ಅಂತೆಲ್ಲ ನೆನ್ನೆ ಹೇಳಿದ್ದೀನಿ ನಾನು. ಸೊ ಏನಕ್ಕೆ ಹೋಗ್ತಿರೋದು ಅಂತ ನಾನು ಸ್ಪೆಷಲಾಗಿ ಇರ್ತೀನಿ ನಿಮಗೆ. ಅದನ್ನು ನಾನು ಅಲ್ಲಿ ಹೋಗಿ ಆದಮೇಲೆ ನಿಮಗೆ ರಿವೀಲ್ ಮಾಡ್ತೀನಿ. ಏನಕ್ಕೆ ಹೋಗಿದ್ದು, ಏನು ಮಾಡೋಕ್ಕೆ ಹೋದ್ವಿ, ಹೆಂಗಿರುತ್ತೆ ನಮ್ಮ ಎಂಟರ್ಟೈನ್ಮೆಂಟ್ ವಿತ್ ಮೈ ಫ್ಯಾಮಿಲಿ ಅಂತ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಇರ್ತಾರೆ ನನ್ನ ಜೊತೆ ಅಲ್ಲಿ ಅಂತ ತುಂಬ ನೋಡ್ಬೋದು ನೀವು. ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನಾನು ತುಂಬ ನರ್ವಸ್ ಆಗಿದ್ದೀನಿ, ಹೋಗೋಕ್ಕೆ ಬೇಗ ಹೊರಡಬೇಕು ಅನ್ನಿಸ್ತಿದೆ. ಅದೇ ಅವ ರೆಡಿ ಆಗಬೇಕು, ಅವ್ರು ಶೇವಿಂಗ್ ಎಲ್ಲ ಮಾಡಿಸ್ಬೇಕು. ಅವ್ರು ಮಾಡ್ಕೊತಾರೆ, ಶೇವಿಂಗ್ ಎಲ್ಲ ಮಾಡಿಸಲ್ಲ ಡ್ಯಾಡಿ, ನಮ್ಮ ಡ್ಯಾಡಿನೇ ಮಾಡ್ಕೊತಾರೆ. ಸೊ ಈಗ ಜಸ್ಟ್ ನಾವು ಕಾಯಬೇಕಾಗಿರೋದೇ ನಮ್ಮ ಡ್ಯಾಡಿಗೆ. ಡ್ಯಾಡಿ ರೆಡಿ ಆದರೆ ನಾವು ರೆಡಿ ಆದಂಗೆ ಎಲ್ಲರೂ. ಸೊ ಈಗ ಡ್ಯಾಡಿನ ಎಬ್ಬರಿಸಿದ್ದೀನಿ, ಎದ್ದೊಳ್ತಿದ್ದಾರೆ. ಎದ್ದಿದ ತಕ್ಷಣ ಈಗ ಹೊರಡೋದು ಗೈಸ್. ಸೊ ಇಲ್ಲಿ ಬಿಸಿಲು ಫುಲ್ಲು, ಬೆಂಗಳೂರು ಫುಲ್ ಬಿಸಿಲು ಗೈಸ್. ಸೊ ಅದಕ್ಕೆ ನಿಮಗೆ ಕಾಣಿಸ್ತಾ ಇದ್ದೀನಿ ಏನು ಅಂತಲೂ ಗೊತ್ತಿಲ್ಲ. ಒಂದು ಮುಂಚೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ತೀನಿ ಗೈಸ್. ಬ್ರೈಟ್ನೆಸ್ ಜಾಸ್ತಿ ಮಾಡಿದೆ ಗೈಸ್. ಅದ್ರ ಬಿಸಿಲು ಕಣ್ಣು ಹೊಡಿತಿದೆ ಗೈಸ್. ನನ್ನ ಕೈ ಫುಲ್ ರೆಡ್ ಆಗಿಬಿಟ್ಟಿದೆ ಗೈಸ್, ಹಿಂದೆ ಮುಂದೆ. ನನಗೆ ತುಂಬ ಖುಷಿ ಆಯಿತು. ನನಗೆ ಯಾವತ್ತೂ ಈ ಥರ ರೆಡ್ಡಾಗಿ ಬರಲೇ ಇಲ್ಲ. ಇದು ಫಸ್ಟ್ ಟೈಮ್ ಇದು ನನಗೆ ಫುಲ್ ರೆಡ್ಡಾಗಿ ಬಂದಿದ್ದು. ಸೊ ಇವತ್ತು ನಾನು ಚೂಡಿದಾರ್ ಹಾಕಿದ್ದೀನಿ. ಸೊ ನಾನು ನಿಮಗೆ ಔಟ್ಫಿಟ್ ತೋರಿಸ್ತೀನಿ. ಇದೆ ನೋಡಿ ಗೈಸ್, ಇದೇ ಔಟ್ಫಿಟ್ ನಂದು ಇವತ್ತಿಗೆ. ಸೊ ನಾನೇನು ಅಷ್ಟೊಂದು ರೆಡಿಯಾಗಿಲ್ಲ ಗೈಸ್, ಬರೀ ಒಂದು ಸನ್ಸ್ಕ್ರೀಮ್ ಹಾಕಿದೆ, ಐಲೈನರ್, ಲಿಪ್ಸ್ಟಿಕ್ ಮತ್ತು ಇದೊಂದು ಬೊಟ್ಟು ಅಷ್ಟೇ. ನಾನು ನಾರ್ಮಲಿ ಹೆಂಗೆ ರೆಡಿ ಆಗ್ತೀನಿ ಹಂಗೆ ರೆಡಿ ಆಗ್ತೀನಿ. ಸೊ ನಾಳೆ ವಿತ್ ಮೈ ನ್ಯೂ ಡ್ರೆಸ್ ಆ್ಯಂಡ್ ದ ಮೇಕಪ್ ಆ್ಯಂಡ್ ದ ಹೇರ್ ಹೆಂಗೆ ಕಾಣಿಸ್ತೀನಿ ಅಂತ ನೀವು ಕಮೆಂಟ್ ಹಾಕಬೇಕು. ಸೊ ಇವತ್ತು ಚೆನ್ನಾಗಿದೆ ಅಂತ ಹೇಳಿ ಇದು ಡ್ರೆಸ್ಸು. ಈ ಡ್ರೆಸ್ ತೊಗೊಂಡಿದ್ದು ನಾವು ಮಲ್ಲೇಶ್ವರಮಲ್ಲಿ 4 ಪೀಸಸ್ ತೊಗೊಂಡಿದ್ದು. ಅಂದರೆ ಇದೇ ಥರ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಇಸ್ಕೊಟ್ಟಿದ್ದು. ತುಂಬ ನರ್ವಸ್ ಆಗಿದ್ದೀನಿ ಗೈಸ್. ಐ ಆಮ್ ವೇಟಿಂಗ್ ಟು ನಾನು ಅಲ್ಲಿ ಹೋಗಬೇಕು ಅಂತ. ಸೊ ಹೋಗ್ತೀವಿ. ಸೊ ಇದು ನಾನು ಎಡಿಟ್ ಮಾಡಿ ಬಿಡೋದಕ್ಕಿಂತ ತುಂಬ ದಿವಸ ಆಗುತ್ತೆ. ಸೊ ಬಿಡೋವರೆಗೂ ನೀವು ಕಾಯಬೇಕು ಗೈಸ್. ಸೊ ನಿಮ್ಗೊಂದು ಫ್ಲವರ್ ತೋರಿಸ್ತೀನಿ ಗೈಸ್, ನೋಡಿ ಇಲ್ಲಿ ನೋಡಿ ಗೈಸ್ ಫ್ಲವರ್. ಇದೇನು ಗಿಡ ಅಂತ ಗೊತ್ತಿಲ್ಲ, ಕಿಟ್ಟುತ್ತೀನಿ. ಇದೇನು ಫ್ಲವರ್ ಅಂತ ಗೊತ್ತಿಲ್ಲ ಗೈಸ್. ಗೊತ್ತಿದ್ದರೆ ನನಗೆ ಕಮೆಂಟ್ ಹಾಕಿ, ಓಕೆನಾ. ನಮ್ಮ ಮನೇಲಿ ಕನಕಾಂಬ್ರ ಇದೆ, ಕನಕಾಂಬ್ರ ಮತ್ತು ಇದು ಇದೆ ಗೈಸ್, ಇದು ಇದೆ. ಮತ್ತು ಸನ್ಫ್ಲವರ್ ಇದೆ ಗೈಸ್, ಸನ್ಫ್ಲವರ್. ಮತ್ತು ಇದು ಏನು ಗಿಡ ಅಂತ ಗೊತ್ತಿಲ್ಲ ಗೈಸ್, ಇದು ಗೊತ್ತಿಲ್ಲ. ಇದು ನಮ್ಮ ಹತ್ರ ಕರ್ಬೇವ್ದು ಇದೆ ಗೈಸ್. ಮತ್ತು ಇದು ಜಾಸ್ಮಿನ್, ಇದು ಹೈಬಿಸ್ಕಸ್. ತುಂಬ ಇಟ್ಟಿದ್ದೀವಿ. ಸೊ ನಮಗೆ ಹೂವು ಟೆನ್ಷನ್ ಇರೋಲ್ಲ ಗೈಸ್. ಮಲ್ಲಿಗೆ ಹೋಗ್ಬೇಕು ಅಂದರೆ ಕಟ್ಕೊಂಡು ಮುಟ್ಕೊಂಡ್ಬಿಡ್ಬೋದು. ಸೊ ಈಗ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಹೋಗೋಕ್ಕೆ. ನೋಡೋಣ ಅಲ್ಲಿ ಹೋಗಿ ನಾನು ಏನು ಮಾಡ್ತೀನಿ, ಯಾರ ಜೊತೆ ಇರ್ತೀನಿ, ಏನೇನು ಮಾಡ್ತೀವಿ, ಯಾರ್ಯಾರು ಇರ್ತಾರೆ ನನ್ನ ಜೊತೆ, ಎಲ್ಲಿಗೆ ಹೋಗ್ತೀವಿ, ಫಸ್ಟ್ ನಿಮಗೆ ಕ್ಯೂರಿಯಾಸಿಟಿ ಇರೋದು.
ಎಲ್ಲಿಗೆ ಹೋಗ್ತೀನಿ ಅನ್ನೋದು. ಸೊ ಲೆಟ್ಸ್ ಗೋ ದೇರ್ ಆ್ಯಂಡ್ ಮೀಟ್ ಯು ಗೈಸ್. ಸ್ಟಿಲ್ ದೆನ್ ಬಿ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ಗೈಸ್, ಯಾರು ಸ್ಪೆಷಲ್ ಪರ್ಸನ್ನ ನೋಡಬೇಕು ಅನ್ನೋರು ನನ್ನ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ ನೋಡಿ. ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಗೈಸ್, ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನಾನು ಇವತ್ತು. ನನಗೆ ಅದಕ್ಕೆ ಇವಾಗ ನಮ್ಮ ಡ್ಯಾಡಿ ರೆಡಿ ಆಗಿದ ತಕ್ಷಣ ಕಾರ್ ಬರುತ್ತೆ, ಕಾರಲ್ಲಿ ಬಂದಿದ ತಕ್ಷಣ ಹೊರಡೋದು ನಾವೀಗ. ಹಲೋಗೆ ಸಿಗ್ತೀನಿ ಗೈಸ್. ಸ್ಟಿಲ್ ದೆನ್ ಬಿ ವಾಚಿಂಗ್ ಮೈ ವಿಡಿಯೋ. ಇದೆರಡು ಇದು ಗೊತ್ತಿಲ್ಲ ಗೈಸ್ ನನಗೆ. ನಿಮಗೆಲ್ಲ ತೋರಿಸಿದ್ದೀನಿ ನಾನು. ಇದು ಪ್ಲ್ಯಾಂಟ್ ತೋರಿಸ್ತೀನಿ. ಪ್ಲ್ಯಾಂಟ್ ಇದು, ದಿಸ್ ಒನ್ ಇಸ್ ದ ಪ್ಲ್ಯಾಂಟ್. ಮತ್ತು ನಂಗೆ ಗೊತ್ತಿಲ್ಲ ಗೈಸ್, ನಮ್ಮ ಮನೇಲಿ ಎಲೆ ಗಿಡ ಬೆಳೆಯಲ್ಲ, ಆದರೆ ತುಳಸಿ ಗಿಡ ಎಲ್ಲೆಲ್ಲೂ ನೋಡು ತುಳಸಿ ಗಿಡ ನೋಡ್ಬೋದು ನೀವು. ಎಲ್ಲೆಲ್ಲಿ ನೋಡಿದ್ರು ತುಳಸಿ ಗಿಡ ಗೈಸ್, ನಿಮಗೆ ಇಲ್ಲ ಅನ್ನೋಕ್ಕೆ ಆಗಲ್ಲ. ಸೊ ನಾನು 3 ವ್ಲಾಗು ಅಪ್ಲೋಡ್ ಮಾಡ್ತೀನಿ ಗೈಸ್. ಅದನ್ನು ಏನು ಫುಲ್ ಎಡಿಟಲ್ಲಿದೆ, ನೋಡೋಣ. ಎಡಿಟ್ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ಈಗ ಹೊರಡ್ತೀವಿ ಗೈಸ್. ಕಾರ್ ಈಗ ತಿರ್ಗಾ ಹೋಗಿದೆ ಅಂತ ಗೈಸ್ ಬಿಡೋಕ್ಕೆ. ಸೊ ಇದೆ ಈಗ ಕಾರು. ನೋಡ್ತಾ ಇದ್ದೀನಿ ಯಾರಾದರೂ ಇದ್ದಾರೋ ಆ ರೋಡಲ್ಲಿ ಅಂತ. ಗೈಸ್ ನಿಮ್ಗೆ ಇನ್ನೊಂದು ಹೇಳಬೇಕು, ನಮ್ಮ ಅಕ್ಕಂಗೆ ಕೆಲಸ ಸಿಕ್ತು ಟೆಲಿಕಾಲರಲ್ಲಿ. ಅವಳು ಹೋಗ್ತಿದ್ದಾಳೆ ಕೆಲಸಕ್ಕೆ, ಆದರೆ ಅವಳು ನನ್ನ ಹತ್ರ ಮಾತಾಡ್ತಿಲ್ಲ, ನಾನು ಅವಳ ಹತ್ರ ಮಾತಾಡ್ತಿಲ್ಲ. ಹಿಂಗೆ ಸ್ವಲ್ಪ ಯಾವುದೋ ವಿಷಯಕ್ಕೆ ಜಗಳ ಇತ್ತು. ಇರಿ ಗೈಸ್, ನಿಮ್ಮ ಬ್ಲಾಗರ್ ವೈಭವ್ ಇದ್ದಾನೋ ನೋಡೋಣ. ಸೊ ನನಗಾಗಲ್ಲ, ಒಂದು ಆಂಟಿ ಇದ್ದಾರೆ, ಅವ್ರಿಗೂ ನನ್ನ ಹತ್ರ ಮಾತಾಡಿದ್ರು ಗೈಸ್, ಒಂಥರ ಆಯಿತು. ಸೊ ಬಬ್ಲು வைபவ் இருக்கானா அங்க கூப்பிடு. ಇದೇನೆ ಅಂತ ಗೈಸ್ ನಿಮ್ಮ ಬ್ಲಾಗರ್ ವೈಭವ್. ಬ್ಲಾಗರ್ ವೈಭವ್ ಗೈಸ್, ಅವನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಅವನು ಅಲ್ಲಿ ನಿಂತಿದ್ದಾನೆ, ಕರೆದ್ರು ಬರ್ದಿರೋಷ್ಟು ಗಾಂಚಲಿ. ವ್ಲಾಗರ್ ಬರ ಅಲ್ಲಿ. ಬರ್ತಿದ್ದೀನಿ ಗೈಸ್, ನೋಡಿ ಇಲ್ಲಿ ತೋರಿಸ್ತೀನಿ. ಇರಿ ಗೈಸ್, ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ ಗೈಸ್, ನಿಮ್ಮ ಬ್ಲಾಗರ್ ವೈಭವ್ ಅವರು ಅಲ್ಲಿ ನಿಂತಿದ್ದಾರೆ. ಬನ್ನಿ ಸರ್ ಮುಂದೆ, ನಾವು ನಿಮ್ಮ ದೊಡ್ಡ ಅಭಿಮಾನಿ. ಬನ್ನಿ ಸರ್ ಮುಂದೆ. ಗೈಸ್ ಕೆಳಗಡೆ ಹೋಗ್ಬೇಕಂತೆ, ಅದು ಯಾಕೆ ಖುಷಿಗೋ ಗೊತ್ತಿಲ್ಲ ಗೈಸ್, ಕೆಳಗಡೆ ಹೋಗ್ಬೇಕಂತೆ. ಯಾಕೆ? ನಾನು ಬ್ಲಾಗ್ ಮಾಡ್ತಿದ್ದೀನಿ. ಯಾಕೋ ಫಸ್ಟ್ ಯಾಕೆ ಹೇಳು ಗೈಸ್, ಬರೀ ತಲೆ ತಿನ್ನೋದೇ ಕೆಲಸ ಆಗ್ಬಿಟ್ಟೈತೆ ಒಂದು. ಯಾಕೆ ಹೇಳು, ಬರ್ತೀನಿ ಹೋಗ್ಲಿ. ಗೈಸ್ ಕೆಳಗಡೆ ಹೋಗಿ ವ್ಲಾಗ್ ಮಾಡೋಣ ಅಂದರೆ ಅಲ್ಲಿ ಕಚ್ಚ ಪಿಚ್ಚ ಅಂತಾರೆ. ಅವ್ನಿಗೆ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಗೈಸ್. ಈಗ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ಲ ಅಂತ ನನಗೆ ಡೌಟ್ ಆಗ್ತಿದೆ ಗೈಸ್. ಅಕಸ್ಮಾತ್ ಕೇಳ್ತಿದ್ದಾನೆ, ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟು ಮಾತಾಡ್ತೀನಿ ನಿಮಗೆ. ಇಲ್ಲಿ ಬಾರೋ, ಇಲ್ಲಿ ಬಂದು ಮಾತಾಡಿ, ನಂಗೆ ಕೇಳಿಸ್ತಿಲ್ಲ. ಏನು ವಿಡಿಯೋ ಮಾಡ್ತೀಯಾ ಗೈಸ್? ಕೆಳಗಡೆ ಹೋಗೋಣ. ನಿಮ್ಮ ವೈಭವ್ ಬ್ಲಾಗರ್ ನಾನು ವಿಡಿಯೋ ಮಾಡ್ತೀರಂತೆ. ನಾನು ಔಟ್ಫಿಟ್ ತೋರಿಸ್ಬೇಕು ಇವತ್ತು. ಸೊ ಬನ್ನಿ ಗೈಸ್, ಕೆಳಗಡೆ ಹೋಗೋಣ. ನೀರು ಚಕ್ತಿದ್ದೀನಿ ಗೈಸ್. ಇಲ್ಲಿ ಚಕ್ತಿದ್ದೀನಿ ನಡೀರಿ ಗೈಸ್. ನಿಮ್ಮ ಬ್ಲಾಗರ್ ವೈಭವ್ ಇದ್ದಾರೆ ನಿಮ್ಮ ಮುಂದೆ ನೋಡಿ ಗೈಸ್. ಇವನಿಗೆ ಮಾನ ಮರ್ಯಾದೆ ಅನ್ನೋದು ಮೂರೂ ಇಲ್ಲ ಗೈಸ್. ಪಾಪ ಚಿಕ್ಕ ಹುಡುಗ ಬ್ಯಾಟಿಂಗ್ ಮಾಡಬೇಕು, ಇವನು ಬ್ಯಾಟಿಂಗ್ ಮಾಡ್ಕೊಂಡು ಕೂತವನೆ, ಆದರೆ ಅವ್ನಿಗೆ ಆಡೋಕ್ಕೂ ಬರ್ತಾಯಿಲ್ಲ. ಇವರು ನನ್ನ ತಮ್ಮನ ಥರ.
ಅಂತ ಹೇಳಿದ್ದೆ ಅವತ್ತು ನಾನು. ಸೊ ನಂದು ಇದು ತೋರಿಸಿ ಔಟ್ಫಿಟ್. ಸೊ ನಾನು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಯಾಕೋ ಪಪ್ಪ ನೋಡಿ ಗೈಸ್ ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ರೋಡಲ್ಲಿ ನಿಂತ್ಕೊಂಡವಳೆ ವ್ಲಾಗ್ ಮಾಡ್ತಾವಳೆ. ಹೌದು ಗೈಸ್, ನಾನು ಹೇಳಿದೆ ತಾನೆ ಗೈಸ್ ಕೆಳಗಡೆ ನೋಡಿ. ಚೆನ್ನಾಗಿದೆ ಅಂದರೆ ಕಮೆಂಟ್ ಬಾಕ್ಸ್ 350 ಟಾಪು 150 ಲೆಗಿನ್. ಇಲ್ಲ ಗೈಸ್, ಇದು ಲೆಗಿನ್ ಗೈಸ್, ಇದು ಪ್ಲಾಜೋ ಪ್ಯಾಂಟ್. ಅದು ಗೊತ್ತಿಲ್ಲ ವ್ಲಾಗಲ್ಲಿ ಟಾಪು ನಮ್ಮ ಮನೇಲೆಲ್ಲ ಬಿಕ್ಕಿಸಿ ಇಲ್ಲ, ನಾನು ಆನ್ ಮಾಡಿಲ್ಲ. ಸೊ ಟ್ಯಾಬ್ ತಗೊಂಬಂದು ಮಾಡು, ಇದ್ರಲ್ಲಿ ಸ್ಲ್ಯಾಟೇ ಇಲ್ಲ. ಸೊ ಗೈಸ್ ನಾನು ಮೇಲೆ ಹೋಗ್ತೀನಿ ಇವಾಗಲ್ಲೇ. ನಾನು ಹೋಗ್ತೀನಿ ಮೇಲೆ. ಇಲ್ಲ ನಾನು ಹೇಳಿದ್ನಲ್ಲ, ಅಲ್ಲಿ ಇದು ಮಾಡು, ಸೈಡ್ ಮೇಲ್ಗಡೆ ಸೈಡು ಮದ್ದಿನ ಮಾಡಿಬಿಡ, ಹೊಡೆದ್ಬಿಡ್ತೀನಿ. ನೀನು ಹಾಕಿದ್ಯಾ? ಆನೆಲ್ಲ ಐತೆ ನೋಡು. ಎಲ್ಲ ಕಷ್ಟ ಆಗ್ತೈತೆ. ಗೈಸ್ ಕಸ ಹಾಕಿದ್ರೆ ಲಾಗ್ ಮಾಡ್ತಾಳೆ ಮೋನಿಷಾ ನೋಡಿ. ಕಸ ಹಾಕ್ಬಿಟ್ಟು ಬರ್ತಾಳೆ ಹೋಗ್ಬಿಟ್ಟು. ನಾನು ಅವಳಿಂದ ಹೋಗೋಕ್ಕಾಗಲ್ಲ ಕಸ ಹಿಡ್ಕೊಂಡು. ಇವನು ಅಮ್ಮಯ್ಯ ಗರ್ಲ್ ಫ್ರೆಂಡ್, ಸಾರಿ ಅಮ್ಮಯ್ಯ ಬಾಯ್ ಫ್ರೆಂಡ್ ಇವನು ನೋಡಿ. ಓ ಅಲ್ಲಿ ಕಸ ಹಾಕ್ಬಿಟ್ಟು ಬಂದ್ಬಿಟ್ಟು ಬಾಲ್ ಹಾಕ್ತಾಳೆ ಗೈಸ್. ಧೋನಿ ನೆಕ್ಸ್ಟ್ ಬಾಲರ್ ಅತ್ತೆ ಗೈಸ್. ಹಿಂಗೆ ಅನ್ಕೊಂಡೆ 5 ವರ್ಷ ಕಳೆದ್ಬಿಟ್ಟು. ಗೈಸ್ ನೀವು RCB ಫ್ಯಾನ್ ಆಗಿದ್ದರೆ ರೆಡ್ ಆರ್ಟ್ ಕಮೆಂಟ್ ಮಾಡಿ. ನೀವು CSK ಫ್ಯಾನ್ ಆಗಿದ್ದರೆ ಯೆಲ್ಲೋ ಆರ್ಟ್ ಕಮೆಂಟ್ ಮಾಡಿ ಗೈಸ್. ಗೈಸ್ ಏನು ಗೊತ್ತಾ ಗೈಸ್, ಗೈಸ್ ಈಗ ಸುಮ್ಮನೆ ಹಂಗೆ ರೌಂಡ್ ಹೊಡ್ಕೊಂಬರೋಣ ಹೋಗಿ ಅಂದ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಪ್ಲೀಸ್ ಓಕೆನಾ. ಈಗೊಂದು ರೀಲ್ಸ್ ಮಾಡ್ತೀನಿ, ಹಂಗಾಗಿ ಇದನ್ನು ರೀಲ್ಸ್ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಇಷ್ಟ ಆಗಿದ್ರೆ ರೆಡ್ ಹಾರ್ಟ್ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಎಲ್ಲೋ ಹಾರ್ಟ್ ಕಮೆಂಟ್ ಮಾಡಿ. ಇಲ್ಲ ಗೈಸ್ ನಾವು CSK ಅಲ್ವೇ ಅಲ್ಲ, ನೀವು ಯಾರು ಹಾಕ್ಕೊಂಡು ನೀವು ಯಾರು ಹಾರ್ಟ್ ಹಾಕಿದ್ರು ಐ ಒಬೇ ಫಾರ್ ಇಟ್. ಓಕೆನಾ ಗೈಸ್. ಸೊ ಸುಮ್ಮನೆ ಹೋಗ್ಬಿಟ್ಟು ಬರೋಣ, ಬಾರೋ ಆ ಕಡೆ ಅಂಗಡಿ ಹತ್ರ ಹೋಗ್ಬಿಟ್ಟು ಬರೋಣ. ಸೊ ನೋಡಿ ಗೈಸ್ ನಿಮ್ಮ ಬ್ಲಾಗರ್ ಹೆಂಗೆ ಕೂತವನು ಇಲ್ಲಿ. ಗೈ ಐ ಈಗ ಸುಮ್ಮನೆ ಈಗ ನೋಡೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ನಾನು ಇರಲ್ಲ, ಸತ್ತೋಯ್ತಾವಳೆ ಗೈಸ್. ಬೆಸ್ಟಿನ ಸಾಯಿಸೋ ಹುಡುಗ ಯಾರು ಗೊತ್ತಾ, ನಿಮ್ಮ ವೈಭವ್ ಬ್ಲಾಗರು. ಸೊ ನನ್ನ ಕಾಂಪಿಟೇಟರ್ ಇನ್ ದ ಬ್ಲಾಗ್ ಹಾಗೂ ನನ್ನ ಬೆಸ್ಟಿ ಹಾಗೂ ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಓಕೆನಾ, ಕಾಂಪಿಟೇಟರನ್ನು. ಸೊ ಇದನ್ನು ನೀವು ನೋಡ್ಬೋದಲ್ಲ, ಈ ಥರ ಇಷ್ಟು ಡೀಟೇಲ್ ಅವ್ರದ್ದೇ ಗೈಸ್. ಇದು ಅವ್ರದ್ದಲ್ಲ, ನಮ್ದಲ್ಲ, ಇದು ನಮ್ದಲ್ಲ. ಇದು ಬಂದು ಗೈಸ್ ನನ್ನ ತಂಗಿ ಹೆಸ್ರು ಹಾಕ್ಸೋರೆ, ಗೊಂಬೆ ಅಂದ್ಬಿಟ್ಟು ನೋಡಿ. ನನ್ನ ತಂಗಿ ಹೆಸ್ರು ಹಾಕ್ಸೋರೆ, ಎಲ್ಲದರಲ್ಲೂ ನನ್ನ ತಂಗಿ ಹೆಸರು ಏನಿಲ್ಲ ಗೈಸ್. ಅದು ಗೈಸ್ ಇವ್ರ ಅಣ್ಣ ಈ TTಯಲ್ಲಿ ಇಲ್ಲಿ ನಿಸರ್ಗ ಹತ್ರ ಹಾಕ್ಸಿದ್ರು, ತೆಗೆಸ್ಬಿಟ್ಟಿದ್ದಾರೆ. ನಿಸರ್ಗ ಅಂತ ಹಾಕ್ಸಿದ್ರು. ಹೌದು ಗೈಸ್, ನಿಸರ್ಗ ಅಂತ ಹಾಕ್ಸಿದ್ವಿ. ಗೈಸ್ ಇದೆಲ್ಲ ಹೊಸ ಇದು ಗೈಸ್. ಇವಳು ಬೇಲಾಡಿ ಹಾಕ್ಸ್ಕೊಂಡಿರೋದು ಹೆಸರು. ಮೋನಿಷಾ ಗೌಡ. ಇಲ್ಲಿದೆ ನೋಡಿ ಯೂಟ್ಯೂಬ್ ಚಾನಲ್ ಹೆಸರು. ಗೌಡ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಹೆಸರು ಕೊಟ್ಟಿದ್ದೆನಾ, ಇದೇ ಹೆಸರು ನಾನು ಕೊಟ್ಟಿದ್ದು. ಈ ಗಾಡಿ ನಂಬರ್ ಬಂದ್ಬಿಡ್ತು.
ಸುಮ್ಮನೆ ಒಂದು ರೌಂಡ್ ಹೋಗೋಣ. ಏನಕ್ಕೆ ಹೋಗ್ತಾ ಇರೋದು ಅಂದರೆ ಸುಮ್ಮನೆ ಹಂಗೆ ಅದೇನೋ ಲಾಸ್ಟ್ ಅಲ್ಲ, ಅವನೇನೋ ಚಾಕ್ಲೇಟ್ ಗೀಕ್ಲೇಟ್ ಕೊಡಿಸ್ತಾನೆ ಇಲ್ಲ. ಸೊ ಹಂಗಾಗಿ ಬಂದು ಹೋಗೋಣ. ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ. ಓಕೆನಾ? ನಿಮ್ಮ ಬೆಸ್ಟಿ ನನ್ನ ಮುಂದೆನೇ ಇದ್ದಾನೆ. ಈಗ ನಿಮ್ಮ ವ್ಲಾಗರ್ ಹೋಗೋಣ ಹೋಗೋಣ ಗೈಸ್, ತಿರ್ಗಾ ಮನೆ ರೋಡಿಗೆ ಹೋಗೋಣ. ಹೋಗೋಣ ಬನ್ನಿ ಗೈಸ್. ಅವನು ಹುಚ್ಚಂತರ ಆಡ್ತಾನೆ ಗೈಸ್. ನನ್ನ ವ್ಲಾಗು ಕೆಟ್ಟೋಗೋಕ್ಕೆ ಅರ್ಧ ಕಾರಣ ನಿಮ್ಮ ವೈಭವ್ ಅವರು. ಸುಳ್ಳು ಗೈಸ್, ವಿಡಿಯೋ ಮಾಡೋ ಅಂದರೆ ಏನು ಇದು ಬಂದು ಗೈಸ್, ಎಷ್ಟೇ ಆದರೂ ಬೆಸ್ಟಿನೇ ಮಾಡೋದು ಗೈಸ್. ಈಗ ಅವನು ನನ್ನ ಯಾಕೋ ಫುಲ್ಲು ಇದ್ದಾನೆ. ಸೊ ನನಗೆ ಎಡಿಟ್ ಮಾಡಬೇಕು ಫುಲ್ಲು. ನೋಡೋಣ ಏನು ಮಾಡ್ತೀನಿ ಅನ್ನೋದು ನೋಡಬೇಕು. ಬಿಸಿಲಲ್ಲಿ ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದೀನಿ. ನಿಮ್ಮ ನನ್ನ ಬೆಸ್ಟಿ ಫ್ರೆಂಡು ಅಲ್ಲ, ಇಲ್ಲಿ ಇದೇನು ಅಮಿಕೊಂಡು ಕುತ್ಕೊಂಡಿದ್ದಾನೆ ಗೈಸ್. ಬನ್ನಿ ಗೈಸ್, ನೀರು ಕುಡ್ಕೊಂಬರೋಣ. ನೀರು ಅಲ್ಲಿ ಕಾಣಿಸ್ತಿರ್ಬೇಕು, ಬರ್ತಿರ್ತಾನೆ, ತೋರಿಸ್ತೀನಿ ರೀ ಗೈಸ್. ಬರ್ತಾನಿರಿ ಗೈಸ್. ಗೈಸ್ ಬಂದ ಹೋಗೋಣ. ಇದು ಬರ್ತಿದ್ದಾನೆ. ನಾನು ಹೇಳಿದೆ ಅವನಿಗೆ ಹೋಗ್ಬೇಡ, ನಾನು ಬರ್ತೀನಿ ಅಂತ. ಬಂದ ಗೈಸ್. ಗೈಸ್ ನಮ್ಮ ಅಮ್ಮ ಇದ್ದಾರೆ ಗೈಸ್ ಅಲ್ಲಿ. ಈ ನಮ್ಮ ಮಾಮ ಅವರು ಹೋಗೋ ನೋಡಿ ಗೈಸ್. ನಿಮ್ಮ ವೈಭವ್ ಅವರು ಕಸದ ಬುಟ್ಟಿ ಎತ್ಕೊಂಡ್ಬರ್ತಿದ್ದಾರೆ. ನಿಮ್ಮ ಮಾಮ ಇನ್ನೂ ಹೋಗಲ್ಲ, ಅವ್ರೇನೋ ಮಾತಾಡ್ತಾರೆ. ಅವಾಗೇ ನೋಡಿದೆ ನಿಮ್ಮ ಮಾಮ. ಅಯ್ಯ ಬಾ ಹೋಗೋಣ. ನಾನು ಇಲ್ಲ ಮೇಲೆ ಬಿಟ್ಟು ಬರಬೇಕು. ಬಿಟ್ಟು ಪ್ಲೀಸ್ ಹೇಳು, ಕೈಯಲ್ಲೂ ಐತಿ. ಬನ್ನಿ ಗೈಸ್, ತಗೊಂಡು ಬಿಟ್ಟು ಬರೋಣ. ಹೋಗಿ ಬಿಟ್ಟು ಬರೋಣ. ಕೈ ಮಾಡೋದು ನಮ್ಮ ಬ್ಲಾಗಲ್ಲಿ ಫಸ್ಟ್ ಗೊಂಬೆ ಬರೋದು, ಅಲ್ಲ ಗೊಂಬೆ ಮುಚ್ಚಿ ಕೊಡು ಗೊಂಬೆ.